ಅಲ್ಲ ಸಮರ್ಥ್ ಗೌಡ ಅವ್ರಿಗೆ ನಾನು ಕೇಳೋದು, ನಿಮ್ಮ ಅಪ್ಪ ಏನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ, ಕಿಚ್ಚ ಸುದೀಪ, ರಾಕಿಂಗ್ ಸ್ಟಾರ್ ಯಶ? ನಾಳೆ ದಿನ ನಿಮ್ಮ ಅಪ್ಪನ್ನೇನಾದ್ರು ಗೆಲ್ಲಿಸ್ಬಿಟ್ಟು ಶಾಸಕ ಸ್ಥಾನಕ್ಕೋ ಯಾವುದೋ ಸಚಿವ ಸ್ಥಾನನೋ ಪಟ್ಟ ಕೊಟ್ಬಿಟ್ರೆ ಇನ್ನು ಊರೆಲ್ಲ ನುಂಗಿ ನೀರು ಕುಡಿದು ಬಿಡ್ತೀರಾ ನೀವು? ಒಳ್ಳೆ ಗಡವ ಇದ್ದಂಗಿದೆಯಾ, ಬಂದ್ಬಿಟ್ಟು ಅವನ ಮೇಲೆ ಹಲ್ಲೆ ಮಾಡ್ತಾ ಇದೆಯಾ? ನಮಸ್ಕಾರ ವೀಕ್ಷಕರೇ, ಇವತ್ತೊಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಬಿಜೆಪಿ ಮುಖಂಡನ ಮಗ ಟೋಲ್ ಹಣವನ್ನ ಸಂಗ್ರಹ ಮಾಡುವಂತಹ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವಂತಹ ವಿಡಿಯೋ. ವಿಜಯಪುರದಲ್ಲಿ ಬಿಜೆಪಿ ಮುಖಂಡ ವಿಜುಗೌಡ ಅವರ ಪುತ್ರ ಸಮರ್ಥ್ ಗೌಡ ಅನ್ನೋರು ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋ ವಿಡಿಯೋನ ನೀವು ಕೆಳಗಡೆ ನೋಡ್ತಾ ಇದ್ದೀರಿ. ಹಣವನ್ನು ಕಟ್ಟಲ್ಲ ಅಂತ ಹೇಳಿದಕ್ಕೆ ಅಲ್ಲಿದ್ದಂಥ ಟೋಲ್ ಸಿಬ್ಬಂದಿ ಅಂದರೆ ಸಂಗಪ್ಪ ಹಣವನ್ನು ಕಟ್ಟಲೇಬೇಕು ಅಂದಿದ್ದಾರೆ. ನಾನು ಕಟ್ಟಲ್ಲ, ನಮ್ಮ ಅಪ್ಪ ಯಾರು ಗೊತ್ತಲ್ವಾ, ವಿಜುಗೌಡ ಅಂತ ಇವನು ಬಿಲ್ಡಪ್ ತಗೊಂಡಿದ್ದಾನೆ. ಯಾವ ವಿಜುಗೌಡ ಅಂತ ಕೇಳಿದ್ದಾರೆ. ಯಾವ ವಿಜುಗೌಡ ಅಂತ ಕೇಳ್ತಿದ್ಯಾ, ವಿಜುಗೌಡ ಗೊತ್ತಿಲ್ವಾ ನಿನಗೆ ಅಂತ ಬಂದು ಏಕಾಏಕಿ ತಾರ್ ಜೀಪಿಂದ ಇಳಿದು ಒಳಗೆ ಬಂದು ಸಂಗಪ್ಪನಿಗೆ ಹಲ್ಲೆ ಮಾಡಿರೋದು. ಅರೆ, ಸಂಗಪ್ಪನಿಗೆ ಹಲ್ಲೆ ಮಾಡೋದು ಅಂತಂದ್ರೆ ಅವ್ರ ಅಪ್ಪನ ಹೆಸರು ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡೋದಾ? ಅಲ್ಲ ಸಮರ್ಥ್ ಗೌಡ ಅವ್ರಿಗೆ ನಾನು ಕೇಳೋದು, ನಿಮ್ಮ ಅಪ್ಪ ಏನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ, ಕಿಚ್ಚ ಸುದೀಪ, ರಾಕಿಂಗ್ ಸ್ಟಾರ್ ಯಶ ಅಥವಾ ದೊಡ್ಡ ಸೆಲೆಬ್ರಿಟಿನಾ? ನಿಮ್ಮಪ್ಪ ಎಲ್ರಿಗೂ ಗೊತ್ತಿರೋದಕ್ಕೆ ನಿಮ್ಮಪ್ಪ ಏನು ದೊಡ್ಡ ಸೆಲೆಬ್ರಿಟಿನಾ? ಎಲ್ಲ ಒಂದು 3-4 ಸಲ ಸ್ಪರ್ಧೆ ಮಾಡಿರ್ಬೋದು. ಹಂಗನ್ ಮಾತ್ರಕ್ಕೆ ನಿಮ್ಮಪ್ಪ ಊರೆಲ್ರಿಗೂ ಗೊತ್ತಿರಬೇಕಾ? ಬಿಜೆಪಿ ಮುಖಂಡನ ಮಗ ಆದ ಮಾತ್ರಕ್ಕೆ ನೀವು ಈ ರೀತಿಯಾಗಿ ಬಡವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂತಂದ್ರೆ ನಾಳೆ ದಿನ ನಿಮ್ಮ ಅಪ್ಪನ್ನೇನಾದ್ರು ಗೆಲ್ಲಿಸ್ಬಿಟ್ಟು ಶಾಸಕ ಸ್ಥಾನಕ್ಕೋ ಯಾವುದೋ ಸಚಿವ ಸ್ಥಾನನೋ ಪಟ್ಟ ಕೊಟ್ಬಿಟ್ರೆ ಇನ್ನು ಊರೆಲ್ಲ ನುಂಗಿ ನೀರು ಕುಡಿದು ಬಿಡ್ತೀರಾ ನೀವು? ಹಂಗಾದ್ರೆ ಇಡೀ ಊರ ಮೇಲೆಲ್ಲ ಹಲ್ಲೆ ಮಾಡ್ಕೊಂಡು ರೌಡಿಸಮ್ ಮಾಡ್ಕೊಂಡು ಓಡಾಡ್ತಿದ್ದೀರಾ ನೀವು. ಹಣ ಕಟ್ಟಲ್ಲ ಅಂದ್ರೆ ಕಟ್ಟಲ್ಲ ಅಂತ ಹೇಳ್ಬೇಕು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ವಾ? ಸರಿ, ನಮ್ದು ಇದು ಲೋಕಲ್ ಕಣಪ್ಪ, ನೋಡಪ್ಪ ಆಧಾರ್ ಕಾರ್ಡು, ನಾವು 24 ಸಲ ಇಲ್ಲೇ ಓಡಾಡ್ತಿರ್ತೀವಿ, ಗೊತ್ತಿಲ್ಲ ಅನ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಆ ಪಾಪದವನ ಮೇಲೆ, ಆ ಏಜ್ ಆಗಿರೋ ಅದು ಕೂಡ ವಯಸ್ಸಾದ ವ್ಯಕ್ತಿ ಮೇಲೆ ಬಂದು ಒಳ್ಳೆ ಗಡವ ಇದ್ದಂಗಿದೆಯಾ, ಬಂದ್ಬಿಟ್ಟು ಅವನ ಮೇಲೆ ಹಲ್ಲೆ ಮಾಡ್ತಾ ಇದೆಯಾ? ಅದು ಅಲ್ಲದೆ ಈಗ ಅಲ್ಲಿ ಸಂಬಂಧಪಟ್ಟಂತ ಅಲ್ಲಿ ಜಾಗದಲ್ಲಿ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತಾ ಇದ್ದಾರಂತೆ. ಅಂದ್ರೆ ಇನ್ನೆಷ್ಟು ಭಯ, ಇಷ್ಟೊಂದು ಭಯ ಪುಕ್ಕಲುತನ ಇಟ್ಕೊಂಡು ನಿಮಗೆ ಯಾಕೆ ಬೇಕಿದು? ಮಾನ ಮರ್ಯಾದೆ ಗಂಜೋರು ಮೊದಲೇ ಅಂಜುತ್ತಾ ಇದ್ರು, ಈಗ ಅದು ಡಿಲೀಟ್ ಆಗಬಾರ್ದಲ್ಲ, ಬೆಂಗಳೂರು ತನಕ ತಲುಪಿದೆಯಲ್ಲ. ಸೊ ಹಾಗಾಗಿ ಈಗ ನಾವು ಅದನ್ನ ದೊಡ್ಡದಾಗಿ ಹೈಲೈಟ್ ಮಾಡಬೇಕಲ್ಲ ಇಂಥವರ ಮುಖವಾಡವನ್ನ. ಆಫ್ಟರ್ ಆಲ್ ಬಿಜೆಪಿ ಮುಖಂಡ ಅಷ್ಟೇ, ಆ ಮುಖಂಡನ ಮಗನಾಗಿ ಈ ರೀತಿ ರೌಡಿಸಮ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮಗನೇ ಹಿಂಗೆ ಅಂದಮೇಲೆ ನಿನ್ನ ಅಪ್ಪ ಇನ್ನು ಹೆಂಗೆ? ಇದೇ ರೀತಿ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಮಗನೇ ಹಿಂಗೆ ಅಂದಮೇಲೆ ಅಪ್ಪ ಹೆಂಗೆ? ಅಪ್ಪ ಬಂದು 1000 ಕ್ಲಾರಿಟಿ ಕೊಡ್ಬೋದು. ಈಗ ಅವನಿಗೆ ಹಲ್ಲೆ ಆಗಿದೆ, ಇದು ಪೊಲೀಸ್ ಕಂಪ್ಲೇಂಟ್ ಕೂಡ ದಾಖಲಾಗಿರುವಂಥದ್ದು. ಪೊಲೀಸ್ನವರು ಅದು ಏನು ಕ್ರಮ ತೆಗೆದುಕೊಳ್ತಾರೋ ಅಥವಾ ರಾಜಕಾರಣಿ ಮಗ ಅಂತ ಬಿಟ್ಟು ಕಳಿಸ್ತಾರೋ ಗೊತ್ತಿಲ್ಲ. ಬಿಟ್ಟು ಕಳಿಸಿದ್ರೆ ಮಾನ ಮರ್ಯಾದೆ ಇಲ್ಲ ಅಂತ. ಸೊ ಹಾಗಾಗಿ ವಿಡಿಯೋಗಳು ಡಿಲೀಟ್ ಆಗ್ತಿದೆಯಂತೆ. ಈ ವಿಡಿಯೋ ಎಲ್ಲ ಕಡೆ ಶೇರ್ ಆಗಲಿ, ಈ ವಿಡಿಯೋ ಮಾತ್ರ ಎಲ್ಲೂ ಡಿಲೀಟ್ ಆಗಲ್ಲ. ಥ್ಯಾಂಕ್ ಯು.